ಪ್ರಭುರೀವ ಜಿತಮಾಯಂ ಪಾಪದಾವಶ್ಯದಾವಂ ಪರತರ ಶಿವತತ್ವಂ ಶಿಷ್ಯವರ್ಗೇಶುಕ್ತಂ ಯತಿಕುಲನತಪಾದಂ ಯೋಗದೈಕಜೀವಂ ಗುರುವರ ಮರ್ಷಾಂತವೀರಂ ಸ್ವಾಮಿನಂ ಸಂಸ್ಮರಾಮಿ. ಶ್ರೀಯುಕ್ತಂ ಚಜನಾದೃತಂ ಶುಭಕಠಂ ಕೊಪ್ಪಳಾಖ್ಯಪುರಂ ತಸ್ಸೈವಂ ಗುರುಪೀಠಮಂಡಿತಪದಂ ಅಷ್ಟಾವನರಸ್ಥಲ ಭಕ್ತಿ ಮುಕ್ತಿ ಪ್ರದಾಯಕಂ ಅನುಷ್ಠಾನ ಜಪನಿಧಿಗೈದು ಗುರುವರ ಶಿವಶಾಂತವೀರಂ ಸ್ವಾಮಿನಂ ಸಂಸ್ಮರಾಮಿ. ಕ್ರೋಧಿನಾಮ ಸಂವತ್ಸರೆ ಕ್ರೋಧಾಬ್ಜೆ ಸಸಿ ಶಿಶು ಸುಖಃ ಇತಿ ಜನಪರಂ ಕಷ್ಟಃ. ಆಡಂಬರದ ಶ್ರೀಮಂತಿಕೆಯಿಂದ ಮೆರೆಯುವಂಥ ಜನಗಳು ಬೀದಿಗೆ ಬರ್ತಾರೆ. ಶ್ರಾವಣದಿಂದ ಸಮೃದ್ಧಿ ಆದೀತು, ಆಷಾಢದಲ್ಲಿ ಮಳೆ ಅಭಿವೃದ್ಧಿ ಆದೀತು. ದೇಶದ ನಾಯಕರಿಗೆ ಮುಂದಿನ ದಿನಮಾನಗಳಲ್ಲಿ ಸ್ವಲ್ಪ ಅರಿಷ್ಟ ಕಾಲ ಉಂಟಾದೀತು. ಈ ಭಾರತ ದೇಶಕ್ಕೆ ಯಾವ ಕಂಟಕಗಳು ಇಲ್ಲ. ಮುಂದಿನ ಒಂದು ಭಾದ್ರಪದ ಮಾಸದಲ್ಲಿ, ಶ್ರಾವಣ ಭಾದ್ರಪದ ಮಾಸದಲ್ಲಿ ಈ ಮಳೆ ಬೆಳೆ ಸಮೃದ್ಧಿ ಆದವು. ಮಳೆ ಇನ್ನು ಮೇಲೆ ನಿಲ್ತೈತೆ. ಏನು ವಿಶೇಷಪ್ಪ ಈ ದೇಶದ ಒಂದು ಸಂಸ್ಕೃತಿಯ ಈ ವರ್ಷ ಅಂತಂದರೆ, ನಮ್ಮ ನಾಡಿನ ಸಂಸ್ಕೃತಿಯನ್ನು ಹೊಸ ಜಗತ್ತಿಗೆ ಹೊರ ದೇಶಗಳಿಗೆ ಒಯ್ಯುವಂಥ ಒಂದು ಸುಸ್ಥಿರವಾದ ವ್ಯವಸ್ಥೆ ಇವತ್ತು ನಮ್ಮ ದೇಶಕ್ಕೆ ಸಮೃದ್ಧಿಯ ಫಲವನ್ನು ಕೊಡ್ತೈತೆ ಅಂತಂದರೆ ಅದು ಗ್ರಾಮೀಣ ಪ್ರದೇಶದ ಹೈನುಗಾರಿಕೆಯಿಂದ ದೇಶದ ಲಾಭವನ್ನು ಗಳಿಸುವಲ್ಲಿ ಒಂದು ಉತ್ತಮ ಲಾಭಾಂಶವನ್ನು ತರ್ತೈತೆ. ನೆರೆಯ 10 ರಾಷ್ಟ್ರಗಳಿಗೆ ಕೂಡ ಸಾಲ ಕೊಡುವಂಥ ಶ್ರೀಮಂತ ರಾಷ್ಟ್ರ ಅಂದ್ರೆ ಹೈನುಗಾರಿಕೆಯ ಹಾಲಿನ ಉತ್ಪನ್ನಗಳು, ಒಂದು ಖವಾದ ಉತ್ಪನ್ನಗಳಿಂದ ಈ ವರ್ಷ ನಮ್ಮ ದೇಶ ಶ್ರೀಮಂತವಾಗುತ್ತೆ. ಜೊತೆಗೆ ಇನ್ನೂ ವಿಶೇಷ ಏನಂದರೆ, ನಮ್ಮ ದೇಶ ಮುಂದಿನ ದಿನಮಾನಗಳಲ್ಲಿ ಆಶ್ವೀಜ ಕಾರ್ತಿಕ ಮಾಸಗಳಲ್ಲಿ ಹೊರೆಯ ರಾಷ್ಟ್ರಗಳು ಹೇಗೆಂದರೆ, ಭಾರತ ದೇಶ ಎತ್ತರ ಅಮೆರಿಕ ಗೆಳೆತನ ಹತ್ತಿರ, ಭಾರತ ದೇಶ ಎತ್ತರ ಜಪಾನ್ ಗೆಳೆತನ ಹತ್ತಿರ, ಭಾರತ ದೇಶ ಎತ್ತರ ರಷ್ಯಾ ಗೆಳೆತನ ಹತ್ತಿರ, ಭಾರತ ದೇಶ ಎತ್ತರ ಫ್ರಾನ್ಸ್ ಗೆಳೆತನ ಹತ್ತಿರ. ವಿಶ್ವದ 130 ರಾಷ್ಟ್ರಗಳ ಗೆಳೆತನದಿಂದ ಇಡೀ ವಿಶ್ವಕ್ಕೆ ಭಾರತ ದೇಶ ಗುರುವಾಗಿ ಪರಿಣಮಿಸುವಂಥ ಸಮೃದ್ಧಿಯ ನಾಡು ಭಾರತ ದೇಶ ಆಗುತ್ತೆ. ಅದರೊಳಗೆ ರಾಜಕೀಯ ಸ್ವಲ್ಪ ಕಂಟಕಗಳು ಉಂಟಾಗ್ತವೆ. ಆದರೆ ನಮ್ಮ ದೇಶದಲ್ಲಿ ಯಾವ ತೊಂದರೆಗಳು ಬರೋದಿಲ್ಲ. ಅವು ಯಾರು ವಿರೋಧಿಗಳು ಮಾಡ್ತಾರೆ ಆ ವಿರೋಧಿಗಳಿಗೆ ಆ ಕಂಟಕಗಳು ಬೆನ್ನು ಹತ್ತುವಂಥ ಸಂಭವ ಉಂಟು ದೇಶದಲ್ಲಿ. ಮತ್ತು ಮುಂದೆ ಬರುವ ಯಾವ ಕಾಯಿಲೆಗಳು ಕೂಡ ನಮ್ಮ ದೇಶಕ್ಕೆ ಅಂಟೋದಿಲ್ಲ, ಕಾಯಿಲೆಗಳು ಕೂಡ ಬರೋದಿಲ್ಲ. ಸಮೃದ್ಧಿಯ ನಾಡಾಗುತ್ತೆ. ನೆರೆಯ ನೇಪಾಳದಿಂದ ಭಾರತ ದೇಶಕ್ಕೆ ಒಂದು ಆರ್ಥಿಕ ಅಭಿವೃದ್ಧಿ ಹಸ್ತವನ್ನು ಚಾಚುವಂಥ ಸನ್ನಿವೇಶ ಬರುತ್ತೆ. ಈ ವರ್ಷದ ಇತಿಹಾಸದಲ್ಲಿ ಏನಪ್ಪ ಅಂದರೆ, ಒಂದು ಈ ಸುನಾಮಿ, ಒಂದು ಮಳೆ, ಒಂದು ಅತಿವೃಷ್ಟಿ, ಈ ಸಂಭವದಿಂದ ನಕಾಶದಲ್ಲಿ 2 ರಾಷ್ಟ್ರಗಳು ನಾಪತ್ತೆ ಆಗುವಂಥ ಒಂದು ಸನ್ನಿವೇಶ ಉಂಟಾಗುತ್ತೆ. ಅದು ಭಾರತ ದೇಶದ ವಿರೋಧಿ ರಾಷ್ಟ್ರಗಳು ಅನ್ನೋದನ್ನು ಮಾತ್ರ ನಾವ್ಯಾರು ಬರೀಬಾರ್ದು. ಇನ್ನು ರಾಜ್ಯಕ್ಕೆ ಬರೋದಾದರೆ, ನಮ್ಮ ರಾಜ್ಯಕ್ಕೆ ಹಿಂಗಾರಿಯ ಬೆಳೆಗಳು, ವಯ್ಯಾರದ ಮಳೆ, ಶೃಂಗಾರದ ಬೆಳೆ, ಸಂಪತ್ತಿನ ಹೊಳೆ, ಕರ್ನಾಟಕ ನೀತಿಳಿ ಶುಭರಿದ್ದಿಂದ ಅಳಿ ಅನ್ನುವಂಥ ದಿಶೆಯಿಂದ 159 ಆಣೆಕಟ್ಟೆಗಳು ಸಮೃದ್ಧವಾಗಿ ತುಂಬಿಕೊಂಡಿದ್ದಾವೆ. ಎಲ್ಲ ಆಣೆಕಟ್ಟೆಗಳಿಂದ ಸುಖದ ಸಮೃದ್ಧಿಯ ನೀರು ಬರ್ತೈತೆ. ಈ ವರ್ಷ ವಿಶೇಷವಾಗಿ ಏನಪ್ಪ ಅಂದರೆ, ನಮ್ಮ ಈ ಒಂದು ಭೂಪ್ರದೇಶದಲ್ಲಿ, ನಮ್ಮ ದೇಶದಲ್ಲಿ, ಹೊರದೇಶದಲ್ಲಿ ಒಂದು 3 ವಿಶೇಷವಾದಂಥ ಪಿಡುಗುಗಳು ಪ್ರಾರಂಭ ಆಗಿದ್ದಾವೆ. ಒಂದು ದವಾಖಾನೆ, ಒಂದು ಡೊನೇಷನ್ ತೆಗೆದುಕೊಳ್ಳುವಂಥ ದೊಡ್ಡ ಹಾವಳಿ ಶಿಕ್ಷಣ. ಇವು ಸಮಾಜದಲ್ಲಿ ಒಂದು ಅತಿ ಎತ್ತರದ ಪಿಡುಗಾಗಿ ಪರಿಣಮಿಸುವಂಥ ಸಂಭವ ಜಾಸ್ತಿ ಆಗೈತೆ. ಬಡವರು ಬದುಕಲಾರದಂಥ ಪರಿಸ್ಥಿತಿ ಉಂಟಾಗುವಂಥ ವ್ಯವಸ್ಥೆ ಐತೆ. ಮುಂದೆ ಈ ವರ್ಷ ಪ್ರತಿ ವರ್ಷ 4,000ರಿಂದ 5,000 ಸರ್ಕಾರಿ ಕನ್ನಡ ಶಾಲೆಗಳು ಕದ ಹಾಕುವಂಥ ಪರಿಸ್ಥಿತಿಯನ್ನು ತಂದೊಡ್ಡಿದ್ದಾರೆ. ಮುಂದಿನ ಒಂದು ದಿನಮಾನಗಳಲ್ಲಿ ಈ ಸರ್ಕಾರಿ ಶಾಲೆಗಳು ಎಲ್ಲವೂ ಬಾಗಿಲ ತೆಗಿತವೆ, ಖಾಸಗಿ ಶಾಲೆಗಳು ಮಲ್ಕೊಳ್ತವೆ. ಅಷ್ಟೇ ಅಲ್ಲ, ಯಾವ ಹೊತ್ತಿನಾಗ ಕತ್ತರಿಸ್ಕೊಂಡು ಬೀಳ್ತಾವೆ ಗೊತ್ತಿಲ್ಲ. ಸರ್ಕಾರಿ ಶಾಲೆಗಳು ಉತ್ತುಂಗ ಸ್ಥಿತಿಗೆ ಯಾಕೆ ಏರ್ತವೆ ಅಂತಂದರೆ, ಸರ್ಕಾರಿ ಶಾಲೆಯಲ್ಲಿ ಓದಿದಂಥ ಮಕ್ಕಳು IAS KS ಪಾದಾಗ್ತಾರೆ. ಖಾಸಗಿ ಶಾಲೆಯಲ್ಲಿ ಲಕ್ಷ ಡೊನೇಷನ್ ಕೊಟ್ಟಂಥ ಮಕ್ಕಳು ಭಯೋತ್ಪಾದಕರಾಗುವಂಥ ಸನ್ನಿವೇಶ ಉಂಟಾಗುತ್ತೆ. ಆ ದಿಶೆಯಿಂದ ನಮ್ಮ ದೇಶದಲ್ಲಿ ಖಾಸಗಿ ಶಾಲೆಗಳು ಕದ ಹಾಕುವುದು ಉತ್ತಮ ಅಂತ ತಾವೇ ಕದ ಮುಚ್ಕೊತವೆ. ನಾವೇನು ದ್ವೇಷದಿಂದ ಹೇಳುವ ಭಾಷೆ ಅಲ್ಲ ಇದು, ಶಾಪದಿಂದ ಹೇಳುವಂಥ ಮಾತು ನಿಮಗಲ್ಲ. ನಮ್ಮ ದೇಶದ ಸಂಸ್ಕೃತಿಯನ್ನು ಕುರಿತು ಈ ಮಾತನ್ನು ಹೇಳಿದ್ದೇವೆ. ಮತ್ತು ಈ ವೈಜ್ಞಾನಿಕವಾಗಿ ಎಲ್ಲರೂ ಏನಾಯ್ತಪ್ಪ ಅಂದ್ರೆ, ಸ್ವತಂತ್ರ ಬಂತು, ಸ್ವೇಚ್ಛಾಚಾರ ಹೆಚ್ಚಾಯಿತು, ವಿಜ್ಞಾನ ಬಂತು, ಜ್ಞಾನ ಹೋಯಿತು, ಭಾಗ್ಯ ಬಂತು, ಬುದ್ಧಿ ಹೋಯಿತು ಅನ್ನೋ ಹಾಗೆ
ಈ ವಿಜ್ಞಾನದ ಬೆನ್ನು ಹತ್ತಿ ಸಮಾಜದಲ್ಲಿ ನಿಲ್ಲದ ರೋಗಗಳನ್ನು ಹುಟ್ಟು ಹಾಕಿ ಅವುಗಳಿಗೆ ಔಷಧಿಯ ಒಂದು ಕಡಿವಾಣವನ್ನು ಹೆಚ್ಚಿನ ರೂಪದಲ್ಲಿ ತಂದು ಒಂದು ಆಸ್ಪತ್ರೆಗೆ ಹೆರಿಗೆ ಆಸ್ಪತ್ರೆ ಅಂತ ಬೋರ್ ಇಟ್ಟಿದ್ದರೆ ಆ ಜಾಗಕ್ಕೆ ತೆಗೆದು ಹಚ್ಚಿಬಿಟ್ರೆ ಅದು ಹೆರಿಗೆ ಆಸ್ಪತ್ರೆ ಅನ್ನುವಂಥ ಸ್ವಭಾವದಲ್ಲಿ ಆಸ್ಪತ್ರೆಗಳು ಬೆಳೆದಿದ್ದಾವೆ. ಅವೆಲ್ಲವೂ ನೆಲ ಕಚ್ಚುವಂಥ ಸನ್ನಿವೇಶ ಇನ್ನು ಪ್ರಾರಂಭ ಆಗುತ್ತೆ. ಕಾರಣ ನಮ್ಮ ಭಾರತ ದೇಶದ ಚರಕ, ಡಾಬರು, ಸುಶ್ರುತ, ಆಯುರ್ವೇದಕ್ಕೆ ಕೊಡುವಂಥ ಸಸ್ಯ ಸಂಜೀವನಿಯ ಋಷಿಗಳು ಅಂಥ ಒಂದು ಉತ್ಪತ್ತಿಯಾಗುವ ಸನ್ನಿವೇಶ ನಮ್ಮ ದೇಶದಲ್ಲಿ ಪ್ರಾರಂಭ ಆಗುತ್ತೆ. ಈ ದೆಸೆಯಿಂದ ಬರುವ ಒಂದು ಭಾದ್ರಪದ ಆಶ್ವಯುಜ ಕಾರ್ತಿಕದಲ್ಲಿ ಭಾರತ ದೇಶ, ಕರ್ನಾಟಕ ದೇಶ ಸುಭಿಕ್ಷವಾಗಿರುತ್ತೆ. ಕರ್ನಾಟಕದಲ್ಲಿ ಈ ವರ್ಷ ನಮ್ಮ ಮಕ್ಕಳು ವಿಶೇಷವಾಗಿ ಸ್ಥಾನಿಕ ಒಂದು UPSC ಕೇಂದ್ರ ಸರ್ಕಾರ ನಡೆಸುವಂಥ ಪರೀಕ್ಷೆಗಳಲ್ಲಿ ನಮ್ಮ ರಾಜ್ಯದ ಕಳೆದ ಬಾರಿ ಅಂಕಿತಾ ಕೊಣ್ಣೂರು ಕೊಟ್ಟಿದ್ದೆ. ಅದೇ ಹೊಸಪೇಟೆಯ ಒಂದು ಆಟೋ ಚಾಲಕನ ಮಗಳು 611 ಕರ್ನಾಟಕ ಕೊಟ್ಟಿದ್ದೆ. ಆ ಥರನಾಗಿ ಈ ವರ್ಷವೂ ಕೂಡ ವಿಶೇಷವಾಗಿ ಕರ್ನಾಟಕದ ಮಕ್ಕಳು, ಜೊತೆಗೆ ಅದು ಉತ್ತರ ಕರ್ನಾಟಕದ ಮಕ್ಕಳು, ಅದು ಗದಗ ಜಿಲ್ಲೆ, ಬಿಜಾಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಬೀದರ್ ಜಿಲ್ಲೆ ವಿಶೇಷವಾಗಿ ಹೆಚ್ಚಿನ ಸ್ಥಾನಮಾನಗಳಲ್ಲಿ ಹೆಚ್ಚಿನ ಅಂಕವನ್ನು ಪಡೆಯುವಂಥವರೇ ನಮ್ಮ ಗದಗಿನ ಮಕ್ಕಳು, ನಮ್ಮ ಉತ್ತರ ಕರ್ನಾಟಕದ ಮಕ್ಕಳು. ಅಂಥ ಒಂದು ಪರೀಕ್ಷೆಗಳು ಕೂಡ ನಮ್ಮ ಮಕ್ಕಳು ಪಾಸ್ ಆಗ್ತವೆ. ಮುಂದೆ ಯಾವ ರೋಗ ರುಜಿನಗಳಿಲ್ಲ. ಈ ಮತ್ತೆ ಇನ್ನೊಂದು ಸುನಾಮಿ ಇದೆ. ಆ ಸುನಾಮಿ ಅಕ್ಟೋಬರ್ದಲ್ಲಿ ಬರುತ್ತೆ. ಅದು ನಮ್ಮ ದೇಶಕ್ಕೆ ಬರೋದಿಲ್ಲ, ನಮ್ಮ ರಾಜ್ಯಕ್ಕೆ ಬರೋದಿಲ್ಲ. ಭಾಳ ಅಂದರೆ ತಮಿಳುನಾಡಿನ ಒಂದು ನಾಗಪಟ್ಟಣ ಆಗ್ಬೋದು, ಮತ್ತು ಒಂದು ಕೊಯಿಮತ್ತೂರು ಆಗ್ಬೋದು, ಅಥವಾ ಕೇರಳದ ನಾಡಿನಲ್ಲಿ ಮತ್ತೆ ಒಂದು ಪ್ರಜ್ವಲಿಸುವಂಥ ಈ ಅತಿವೃಷ್ಟಿಯ ಸುನಾಮಿ ಪ್ರಾರಂಭ ಆಗುತ್ತೆ. ಅದು ಇನ್ನು ನಮ್ಮ ಕಡೆ ಏನು ಬರೋದಿಲ್ಲ. ಸ್ವಲ್ಪ ಮಟ್ಟದಲ್ಲಿ ಹಾದು ಹೋಗುತ್ತೆ ವ್ಯವಸ್ಥೆ. ಬರಬಾರ್ದು ಅಂತ ಪೂಜೆ ಮಾಡೋಣ. ಬಂದರೆ ಅವರವರ ಚರಕ, ಡಾಬರು, ಸುಶ್ರುತ, ಆಯುರ್ವೇದಕ್ಕೆ ಕೊಡುವಂಥ ಸಸ್ಯ ಸಂಜೀವನಿಯ ಋಷಿಗಳು ಅಂಥ ಒಂದು ಉತ್ಪತ್ತಿಯಾಗುವ ಸನ್ನಿವೇಶ ನಮ್ಮ ದೇಶದಲ್ಲಿ ಪ್ರಾರಂಭ ಆಗುತ್ತೆ. ಈ ದೆಸೆಯಿಂದ ಬರುವ ಒಂದು ಭಾದ್ರಪದ ಆಶ್ವಯುಜ ಕಾರ್ತಿಕದಲ್ಲಿ ಭಾರತ ದೇಶ, ಕರ್ನಾಟಕ ದೇಶ ಸುಭಿಕ್ಷವಾಗಿರುತ್ತೆ. ಕರ್ನಾಟಕದಲ್ಲಿ ಈ ವರ್ಷ ನಮ್ಮ ಮಕ್ಕಳು ವಿಶೇಷವಾಗಿ ಸ್ಥಾನಿಕ ಒಂದು UPSC ಕೇಂದ್ರ ಸರ್ಕಾರ ನಡೆಸುವಂಥ ಪರೀಕ್ಷೆಗಳಲ್ಲಿ ನಮ್ಮ ರಾಜ್ಯದ ಕಳೆದ ಬಾರಿ ಅಂಕಿತಾ ಕೊಣ್ಣೂರು ಕೊಟ್ಟಿದ್ದೆ. ಅದೇ ಹೊಸಪೇಟೆಯ ಒಂದು ಆಟೋ ಚಾಲಕನ ಮಗಳು 611 ಕರ್ನಾಟಕ ಕೊಟ್ಟಿದ್ದೆ. ಆ ಥರನಾಗಿ ಈ ವರ್ಷವೂ ಕೂಡ ವಿಶೇಷವಾಗಿ ಕರ್ನಾಟಕದ ಮಕ್ಕಳು, ಜೊತೆಗೆ ಅದು ಉತ್ತರ ಕರ್ನಾಟಕದ ಮಕ್ಕಳು, ಅದು ಗದಗ ಜಿಲ್ಲೆ, ಬಿಜಾಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಬೀದರ್ ಜಿಲ್ಲೆ ವಿಶೇಷವಾಗಿ ಹೆಚ್ಚಿನ ಸ್ಥಾನಮಾನಗಳಲ್ಲಿ ಹೆಚ್ಚಿನ ಅಂಕವನ್ನು ಪಡೆಯುವಂಥವರೇ ನಮ್ಮ ಗದಗಿನ ಮಕ್ಕಳು, ನಮ್ಮ ಉತ್ತರ ಕರ್ನಾಟಕದ ಮಕ್ಕಳು. ಅಂಥ ಒಂದು ಪರೀಕ್ಷೆಗಳು ಕೂಡ ನಮ್ಮ ಮಕ್ಕಳು ಪಾಸ್ ಆಗ್ತವೆ. ಮುಂದೆ ಯಾವ ರೋಗ ರುಜಿನಗಳಿಲ್ಲ. ಈ ಮತ್ತೆ ಇನ್ನೊಂದು ಸುನಾಮಿ ಇದೆ. ಆ ಸುನಾಮಿ ಅಕ್ಟೋಬರ್ದಲ್ಲಿ ಬರುತ್ತೆ. ಅದು ನಮ್ಮ ದೇಶಕ್ಕೆ ಬರೋದಿಲ್ಲ, ನಮ್ಮ ರಾಜ್ಯಕ್ಕೆ ಬರೋದಿಲ್ಲ. ಭಾಳ ಅಂದರೆ ತಮಿಳುನಾಡಿನ ಒಂದು ನಾಗಪಟ್ಟಣ ಆಗ್ಬೋದು, ಮತ್ತು ಒಂದು ಕೊಯಿಮತ್ತೂರು ಆಗ್ಬೋದು, ಅಥವಾ ಕೇರಳದ ನಾಡಿನಲ್ಲಿ ಮತ್ತೆ ಒಂದು ಪ್ರಜ್ವಲಿಸುವಂಥ ಈ ಅತಿವೃಷ್ಟಿಯ ಸುನಾಮಿ ಪ್ರಾರಂಭ ಆಗುತ್ತೆ. ಅದು ಇನ್ನು ನಮ್ಮ ಕಡೆ ಏನು ಬರೋದಿಲ್ಲ. ಸ್ವಲ್ಪ ಮಟ್ಟದಲ್ಲಿ ಹಾದು ಹೋಗುತ್ತೆ ವ್ಯವಸ್ಥೆ. ಬರಬಾರ್ದು ಅಂತ ಪೂಜೆ ಮಾಡೋಣ. ಬಂದರೆ ಅವರವರ ಹಣೆ ಬರ. ಆ ದೆಸೆಯಿಂದ ಸುನಾಮಿ ಬರುತ್ತೆ. ಜೊತೆಗೆ ಆರ್ಥಿಕವಾಗಿ ನಮ್ಮ ರಾಜ್ಯ ಸಬಲತೆಯಿಂದ ಇರುತ್ತೆ, ಶಿಕ್ಷಣದಲ್ಲಿ ಸುಫಲತೆಯಿಂದ ಇರುತ್ತೆ, ವೈಜ್ಞಾನಿಕತೆಯಿಂದ ಕೂಡ ಯಾವ ರೋಗ ರುಜಿನಗಳು ಇನ್ನು ಮೇಲೆ ನಮ್ಮ ಕರ್ನಾಟಕಕ್ಕೆ ಬರೋದಿಲ್ಲ. ಮಳೆಗಳು ಕಮ್ಮಿ ಆಗ್ತವೆ, ಬೆಳೆಗಳು ಹೆಚ್ಚಾಗ್ತವೆ. ಉತ್ತಮ ಲಾಭಾಂಶವನ್ನು ತಂದು ಕೊಡುವಂಥ ಉಳ್ಳಾಗಡ್ಡಿ 15,000 ರೂಪಾಯಿ ಕ್ವಿಂಟಲ್ ಕೂಡ ಉಳ್ಳಾಗಡ್ಡಿ ಮಾರ್ತೈತೆ. ಯಾರು ಉಳ್ಳಾಗಡ್ಡಿ ಹಾಕಿರಿ ಅವ್ರ ಮನೆ ಬಂಗಾರ ಗಡ್ಡಿ ಕಟ್ಟ್ರಿ. ಯಾರು ಮೆಣಸಿನ್ಕಾಯಿ ಹಾಕಿರಿ, ಬ್ಯಾಡಗಿ ಕಾಯಿ, ಒಣ ಮೆಣಸಿನಕಾಯಿ, ಕೆಂಪು ಗುಲಾಬಿ ತಾಯಿ 1,00,000 ರೂಪಾಯಿ ಕ್ವಿಂಟಲ್ ಮಾರ್ತೀನಿ ನೋಡು ನೀ ತಾಯಿ ಅಂತ ಒಣ ಮೆಣಸಿನ್ಕಾಯಿನೂ ಮಾರ್ತೈತೆ. ಹತ್ತಿ 18-20 ಸಾವಿರ ತನೂ ಹತ್ತಿ ಮಾರ್ತೈತೆ. ನೆವಣಿ ಹಾಕಿದವನು ಭವನಿ ಕಳ್ಕೊತಾನೆ. ಅಂದರೆ ಈ ವರ್ಷ ಇರೋದೆಲ್ಲ ಸುಕ್ಕಾಲ, ರೈತನಿಗೆ ಸಮೃದ್ಧಿಯ ಕಾಲ. ಈ ದಿಶೆಯಿಂದ ನಮ್ಮ ಭಾದ್ರಪದ ಮಾಸದಲ್ಲಿ ಇವತ್ತಿನ ದಿವಸ ಈ ಒಂದು ಯುವ ನಾಯಕ, ಇದು 5 ಅಕ್ಷರದ ಒಂದು ಹುಡುಗನಾಗಿ ಮೀಸೆ ಬಂದ ಮದುಮಗನಾಗಿದ್ದಾನೆ. ಅಂದರೆ ನಾವು ಕೂಸನ್ನು ನೋಡಿದ್ದಿಲ್ಲ, ಇವತ್ತು ಮೀಸೆ ಬಂದ ಮದುಮಗನನ್ನು ಈ ಪತ್ರಿಕೆ ಮುಖಾಂತರ ನೋಡ್ಲಿಕ್ಕೆ ಹತ್ತಿದ್ದೇವಪ್ಪ ಅಂದ್ರೆ ಇದು ಹೆಂಗಾಗೈತಪ್ಪ ಈ ಒಂದು ಯುವ ನಾಯಕ ಅನ್ನುವಂಥ ಪತ್ರಿಕೆ ಅಂತಂದರೆ, ಇವತ್ತು ಎಲ್ಲ ಯುದ್ಧೋಪಾದಿಯಲ್ಲಿ ಬರುವಂಥ ದೇಶಗಳ ಸಮೃದ್ಧಿಯನ್ನು ನೋಡ್ತಾ ಹೋದರೆ ಎಲ್ಲ ವಿಶ್ವದ ನಾಯಕರು ಎದ್ದು ಕುಳಿತರೆ ಆ ವಿಶ್ವದ ನಾಯಕರ ಕೈಯೊಳಗೆ ಯುವ ನಾಯಕ ಅನ್ನುವಂಥ ಪತ್ರಿಕೆ ಎದ್ದು ನಿಂತೀತು ಅನ್ನುವಂಥ ಸಮೃದ್ಧಿಯ ಪೇಪರ್ ಆಗಲಿ, ಸುದ್ದಿಯ ವಾಹಿನಿ ಆಗಲಿ, ಮುಂದೊಂದು ದಿನದಲ್ಲಿ ಭರದಿಂದ ಸಾಗಿ ಬರುವಂಥ ಈ ಪತ್ರಿಕೆಯನ್ನು ಜನಮಾನಸದಲ್ಲಿ ಉಳಿಯುವಂಥ ಪತ್ರಿಕೆ ಯಾವುದಾದ್ರಿದ್ದರೆ ಅದು ಸತ್ಯಕ್ಕಾಗಿ ಹೋರಾಡ್ತಾನೆ, ನ್ಯಾಯಕ್ಕಾಗಿ ಬದುಕ್ತಾನೆ, ಒಂದು ಉತ್ತಮರಾಗಕ್ಕಾಗಿ ಉಸಿರಾಡ್ತಾನೆ ಮತ್ತು ಬಡವರಿಗಾಗಿ ಬದುಕಿರ್ತಾನೆ ಅನ್ನುವಂಥದ್ದು ಏನಾದರೂ ಇದ್ದರೆ ಅದು ಯುವ ನಾಯಕ ಅನ್ನುವಂಥ ಪತ್ರಿಕೆ ಬರ್ತೈತಿ.
ಅಂಥ ಒಂದು ಪತ್ರಿಕೆಯಲ್ಲಿ ನೀವೆಲ್ಲ ಇವತ್ತಿನ ದಿವಸ ನಮಗೆ ಕರೆಸಿದ್ದೀರಿ. ಆ ಪತ್ರಿಕೆಗೆ ಮುಂದಿನ ತಿಂಗಳಿನ ಒಂದು ಸಂಚಿಕೆಯನ್ನು ಕೂಡ ನೀವು ಹಾಕ್ಕೊಂಡಿದ್ದೀರಿ. ಈ ಪತ್ರಿಕೆಯಿಂದ ಜಗತ್ತಿಗೆ ಏನು ಗೊತ್ತಾಗಬೇಕಪ್ಪ ಅಂತಂದರೆ ಬಡವರ ಮನೆಯಾಗೂ ಕೂಡ ಭಾಗ್ಯವಂತರು ಹುಟ್ಟುತ್ತಾರೆ ಅನ್ನೋದಕ್ಕೆ ನಮ್ಮ ಯುವ ನಾಯಕ ಪತ್ರಿಕೆಯ ಸಾಕ್ಷಿ ಅಂದಿರಬೇಕು. ಇವತ್ತು ಕಣ್ತುಂಬ ನೋಡ್ಬೇಕಂದ್ರೆ ಶ್ರೀಮಂತರ ಮನೆಗೆ ಹೋಗ್ಬೇಕಂತೆ, ಹೊಟ್ಟೆತುಂಬ ಉಣ್ಬೇಕಂದ್ರೆ ಬಡವ್ರ ಮನೆಗೆ ಹೋಗ್ಬೇಕಂತೆ. ಇವತ್ತು ದೊಡ್ಡವ್ರ ಶ್ರೀಮಂತಿಗೆ ನೋಡ್ಬೇಕಂದ್ರೆ ಬ್ಯಾಂಕಿನ ನೋಡ್ಬೇಕಂತೆ, ಬಡವರು ಶ್ರೀಮಂತಿಕೆ ನೋಡ್ಬೇಕಂದ್ರೆ ಅವ್ರು ಅಡುಗೆ ಮನೆಯಾಗ ನೋಡ್ಬೇಕಂತೆ. ಅಂಥ ನಮ್ಮ ಯುವ ನಾಯಕನ ಪತ್ರಿಕೆಯೊಳಗೆ ನಮ್ಮ ದೇಶದ ಸಂಸ್ಕೃತಿಯ ಪತ್ರಿಕೆಯ ಶ್ರೀಮಂತಿಕೆಯನ್ನು ನೋಡಬೇಕಂದ್ರೆ ಯುವ ನಾಯಕ ಪೇಪರ್ ಓದಬೇಕಂತೆ, ಇಲ್ಲ ಚಾನಲ್ ನೋಡಬೇಕಂತೆ ಅನ್ನುವಂಥ ದೆಸೆಯಿಂದ ಈ ಪತ್ರಿಕೆಯ ಈ ಚಾನಲ್ಗೆ ಹೃದಯಾರಿ ಆಶೀರ್ವದಿಸೋಣ. ತುಂಬ ಹೃದಯದಿಂದ ಈ ಪತ್ರಿಕೆ ಬೆಳಗಲಿ ಅಂತೇಳಿ ಆಶಿಸೋಣ. ಜೊತೆಗೆ ಸಮೃದ್ಧಿಯ ನಾಡನ್ನು ಕಟ್ಟುವ ಮತ್ತು ತಟ್ಟುವ ಈ ಪತ್ರಿಕೆ ಮುಟ್ಟಲಿ. ಈ ಹೊಸ ದೇಶಕ್ಕೆ ಪಾರಿವಾಳದ ಓಲಿಯನ್ನು ಓದಂತೆ ನಮ್ಮ ಯುವ ನಾಯಕನ ಪತ್ರಿಕೆ ದೇಶದ ಒಂದು ಲೋಕಸಭೆಯ ಸಂವಿಧಾನದಲ್ಲಿ ಕೂಡ ಈ ಪತ್ರಿಕೆ ನೋಡಿದಂಥ ಸಚಿತ್ರಕಾರರು ಕೂಡ ಇದನ್ನು ನೋಡಿ ಉತ್ತಮವಾದ ಲಾಭಾಂಶದೊಂದಿಗೆ ದೇಶವನ್ನು ಕಟ್ಟಿದೆ ಪತ್ರಿಕೆ ಅಂತ ಅವರು ಚಪ್ಪಾಳೆ ತಟ್ಟುವ ಪತ್ರಿಕೆ ಆಗುತ್ತೆ ಅನ್ನುವಂಥ ದೆಸೆಯಿಂದ ಈ ಪತ್ರಿಕೆಗೆ ಆಶೀರ್ವದಿಸೋಣ. ನಿಮ್ಮೆಲ್ಲರಿಗೆ ಸನ್ಮಾರ್ಗ ತೋರಿಸೋಣ. ಕಾಲಜ್ಞಾನೇಶ್ವರನ ಆಶೀರ್ವಾದ ಸದಾವ ಕಾಲವು ನೆನೆಸಿದವರ ಮನಸ್ಸಿನ ಕನಸಿನ ಆಸೆ ಇರ್ತೇನೆ. ಪತ್ರಿಕೆ ನಡೀತೈತೆ. ಸಮೃದ್ಧಿರಸ್ತು, ಶಾಂತಿರಸ್ತು, ತುಷ್ಟಿರಸ್ತು. ಜೈ ಶಾಂಭವಿ ಶೋಂಭುಯಾತ್.